ಅಯ್ಯೋ ಛೇ, ಏನಾಯ್ತು? ನಮ್ಮಮ್ಮ ಇವತ್ತೂನು ಕೂಡ ಚಿತ್ರಾನ್ನ ಕಳ್ಸಿದ್ದಾರೆ. ಬೇಜಾರು. ಲೇ, ಯು ಆರ್ ಲಕ್ಕಿ ಟು ಹ್ಯಾವ್ ಸಮಥಿಂಗ್ ಟು ಈಟ್. ಎಷ್ಟೋ ಜನಕ್ಕೆ ತಿನ್ನಕ್ಕೂ ಏನು ಇರಲ್ಲ ಗೊತ್ತಾ? ಯೋ, ನೀವು ನಮ್ ತಾತಂದ್ರ ತರ ಹೇಳ್ಬೇಡಿ. ನನಗ್ ತಿನ್ನಕ್ ಹಶ್ವೆ ಹೋಗ್ಬಿಟ್ಟಿದೆ. ಏನ್ ಮಾಡ್ಲಿ ಇದನ್ನ? ಹಾ, ಇದನ್ನ ಡಸ್ಟ್ಬಿನ್ ಹಾಕ್ಬಿಡ್ತೀನಿ. ಲೇ 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 ಲೇ, ಏನೋ ಮಾಡ್ತಿದ್ಯಾ? ಅಲ್ಲೇ ನಿನ್ ಬಾಕ್ಸ್ ಅಲ್ಲಿ ಅಂತದೇನೋ ಇದೆ. ಹಾ, ಚಿತ್ರಾನ್ನ. ಅಷ್ಟೇ ಅಲ್ಲ, ಇದ್ರಲ್ಲಿ ಫ್ಯೂಚರ್ ಆಫ್ ದ ನೇಷನ್ ಬೇರೆ ಇದೆ. ಹಾ, ಏನೋ ಹೇಳ್ತಾ ಇದ್ಯಾ? ತಿನ್ನೋಕ್ ಅನ್ನ ಇಲ್ಲ ಅಂದ್ರೆ ಯಾವ ದೇಶ ತಾನೇ ಮುಂದೆ ಹೋಗಕ್ ಸಾಧ್ಯ ಹೇಳು? ಹಾ, ಅರ್ಥ ಆಗ್ಲಿಲ್ಲ. ತಿಳ್ಕೊಳ್ಳೋಣ ಬನ್ನಿ. ಬನ್ನಿ, ಬನ್ನಿ. ನೀವು ಸರಿಯಾಗಿ ನ್ಯೂಟ್ರಿಷನ್ ತಗೊಳ್ಳಿಲ್ಲ ಅಂದ್ರೆ ನಿಮಗೆ ಹಲವಾರು ತೊಂದರೆಗಳು ಆಗಬಹುದು. ಆರೋಗ್ಯದ ಸಮಸ್ಯೆನೂ ಆಗಬಹುದು. ಅದರಿಂದ ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗ್ಬಹುದು. ಸರಿಯಾಗಿ ಓದ್ಲಿಲ್ಲ ಅಂದ್ರೆ ಜ್ಞಾನಕ್ಕೂ ತೊಂದರೆ ಆಗ್ಬೋದು. ದೊಡ್ಡವರಾದ್ಮೇಲೆ ನಮ್ಗೆ ಯಾವ ಕೆಲ್ಸನೂ ಸಿಗದೆ ಹೋಗ್ಬೋದು. ಆಗ ನಮ್ಮ ಲೈಫ್ ಹಾಳಾಗತ್ತೆ, ಲೈಫ್ ಸ್ಟೈಲು ಹಾಳಾಗತ್ತೆ. ಒಂದು ದೇಶದಲ್ಲಿ ಅಂತ ಜನನೇ ಜಾಸ್ತಿ ಇದ್ರೆ ಆ ದೇಶ ಹೇಗೆ ಉದ್ಧಾರ ಆಗತ್ತೆ? ಸೊ ಫುಡ್ ಸೆಕ್ಯೂರಿಟಿ ಈಸ್ ಇಂಪಾರ್ಟೆಂಟ್. ಅದಕ್ಕೆ ಕಡೆ ಹೇಳಿದ್ದು ನಿನ್ ಬಾಕ್ಸ್ ಅಲ್ಲಿ ದೇಶದ ಭವಿಷ್ಯದ ವಿಷಯ ಇದೆ ಅಂತ. ಓ ಹಂಗ? ಹಾಗಾದ್ರೆ ನಾನು ಒಂದ್ ತುತ್ತು ಬಿಡ್ದಂಗ್ ಖಾಲಿ ಮಾಡ್ತೀನಿ. ಲೇ, ಬರೀ ಬಾಕ್ಸ್ ಬುಕ್ಸ್ ಬಿಟ್ರೆ ದೇಶಕ್ಕೆ ಫುಡ್ ಸೆಕ್ಯೂರಿಟಿ ಬಂದ್ಬಿಡುತ್ತಾ? ಚಾರಿಟಿ ಸ್ಟಾರ್ಟ್ಸ್ ಎಟ್ ಹೋಮ್ ಅಂತ ಕೇಳಿದ್ಯಾ? ಇದು ಹಾಗೇನೆ. ಹೌದು, ನಾವ್ ಸ್ಕೂಲ್ ಮಕ್ಳು ಏನು ಮಾಡಕ್ಕಾಗಲ್ವಾ? ನಂಗೂ ಏನಾದ್ರು ಮಾಡ್ಬೇಕಂತ ಅನ್ಸ್ತಿದೆ, ಆದ್ರೆ ಏನ್ ಮಾಡಕ್ಕಾಗುತ್ತೆ? ಹಾ, ಹೇಗಿದ್ರು 2047ಗೆ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷ ಆಗತ್ತೆ. ಆಗ ಏನಾರ ಮಾಡ್ಬೋದು. ಅದಕ್ಕಿಂತ ಮುಂಚೆ ಫುಡ್ ಸೆಕ್ಯೂರಿಟಿ ಬಗ್ಗೆ ಇನ್ನೂ ಜಾಸ್ತಿ ವಿಷಯಗಳನ್ನ ತಿಳ್ಕೋಬೇಕು. ಅಲ್ಲ ಕಣ್ರೋ, ತಿನ್ನಕ್ಕೂ ಕಷ್ಟ ಅನ್ನೋ ಪರಿಸ್ಥಿತಿ ಯಾಕೆ ಬರುತ್ತೆ? ದುಡ್ಡಿಲ್ಲ ಅಂದ್ರೆ ಬರುತ್ತೆ. ದುಡ್ಡು ಯಾಕಿರಲ್ಲ? ಏನು ಕೆಲ್ಸ ಇಲ್ಲ ಅಂದ್ರೆ, ಎಂಪ್ಲಾಯ್ಮೆಂಟ್ ಇಲ್ಲ ಅಂದ್ರೆ ಆತರ ದುಡ್ಡಿರಲ್ಲ. ಹಾ, ಯಾವ್ದಾದ್ರು ಫುಡ್ ಪ್ರಾಡಕ್ಟ್ಸ್ ಕಾಸ್ಟ್ಲಿ ಆದಾಗ ಆಗ ಅದನ್ನ ಅಫೋರ್ಡ್ ಮಾಡಕ್ಕಾಗಲ್ಲ, ಆಗ ಅದನ್ನ ತಿನ್ನಕ್ಕಾಗಲ್ಲ. ಹಾ, ಯಾವ್ದಾದ್ರು ಅಂಗಡಿ ಅಕ್ಕಪಕ್ಕ ಇಲ್ಲ ಅಂದ್ರೆ ಪ್ರಾಬ್ಲಮ್ಸ್ ಬರುತ್ತೆ. ಅಲ್ಲಲ್ಲ, ನಾನ್ ಮಾತಾಡ್ತಿರೋದು ದೂರದ ವಿಲೇಜಸ್, ಅಂದ್ರೆ ರಿಮೋಟ್ ಏರಿಯಾಸ್. ತೆರವು ಕಾರ್ಯಾಚರಣೆಗೆ ಮಳೆ ಅಡ್ಡಿ, ವಾಹನ ಸಂಚಾರ ಅಸ್ತವ್ಯಸ್ತ. ಇಲ್ಲಿ ನೋಡ್ರು, ಮೊನ್ನೆ ಪ್ರವಾಹ ಬಂತಲ್ಲ, ಆ ತರದ ಸಮಯದಲ್ಲೂ ಕೂಡ ಫುಡ್ಗೆ ಪ್ರಾಬ್ಲಮ್ ಆಗತ್ತೆ. ನ್ಯಾಚುರಲ್ ಡಿಸಾಸ್ಟರ್ಸ್. ಹಾ, ಯುದ್ಧ ಆದಾಗ್ಲೂ ಫುಡ್ ಸಪ್ಲೈಗೆ ಎಫೆಕ್ಟ್ ಆಗುತ್ತೆ. ಹಾ, ಈಗ ಇದ್ರ ಬಗ್ಗೆ ಒಂದು ಐಡಿಯಾ ಬಂತು. ಆದ್ರೆ ನಾವು ಸ್ಕೂಲ್ ಚಿಲ್ಡ್ರನ್ ಏನ್ ಮಾಡಕ್ಕಾಗುತ್ತೆ? ಹೌದು, ಏನ್ ಮಾಡೋದು? ಏನು ಎಮರ್ಜೆನ್ಸಿ ಅಂತ ಕರೆದ್ರೆ ಏನ್ ವಿಷಯ? ಬಂದ್ಯಾ? ಕೇಳಿ. ಇವತ್ತು ಅಪ್ಪ ಮತ್ತೆ ತಾತ ಮಾತಾಡ್ತಿದ್ರು, ಒಂದ್ ಲ್ಯಾಂಡ್ ಇದೆ ಅಂತ. ಅದೇ ನಿಮ್ಮಪ್ಪ ಯಾರೋ ಬಿಲ್ಡರ್ ಸೆಲ್ ಮಾಡ್ಬೇಕು ಅಂತಿದ್ರಲ್ಲ? ಅದೇ. ಲೋ, ಯಾವನ ಇವನು? ಇಲ್ಲೋ, ನಾನ್ ಡ್ರಾಮಾ ಕ್ಲಾಸ್ ಮಿಸ್ ಮಾಡ್ಕೊ ಬಂದೆ. ನಾನು ಡಾನ್ಸ್ ಕ್ಲಾಸ್ ಮಿಸ್ ಮಾಡ್ಕೊ ಬಂದೆ. ಇವನ್ ನೋಡಿದ್ರೆ ಒಳ್ಳೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಮದುವೆ ತಗೊಂಡ್ ಬರ್ತಾನೆ. ಫ್ಯಾಮಿಲಿಯಿಂದಾನೇ ಊರು, ಊರಿಂದಾನೇ ದೇಶ, ಮೈ ಫ್ರೆಂಡ್. ಲೋ, ಇದನ್ ಹೇಳಕ್ ಕರ್ದ್ಯೇನು? ಕೇಳ್ರು, ನಮ್ ತಾತ ಲ್ಯಾಂಡ್ ಬಗ್ಗೆ ಏನ್ ಹೇಳ್ತಿದ್ರು ಗೊತ್ತಾ? ಏನು? ಅದು ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತೆ, ಅಲ್ಲಿ ಫಾರ್ಮಿಂಗ್ ಮಾಡ್ಬೇಕು. ಅದಕ್ಕೆ ನಾನ್ ಡಿಸೈಡ್ ಮಾಡಿದೀನಿ, ನಾನು ಫಾರ್ಮರ್ ಆಗಿ ಅಗ್ರಿಕಲ್ಚರ್ ಮಾಡ್ತೀನಿ. ಗ್ರೇಟ್ ಐಡಿಯಾ. ನಾನು ಸೈಂಟಿಸ್ಟ್ ಆಗಿ ಇನ್ನೋವೇಟಿವ್ ಪ್ರಾಕ್ಟೀಸಸ್ ನ ಅಗ್ರಿಕಲ್ಚರ್ ತರ್ತೀನಿ. ನಾನು ನಮ್ ಅಂಕಲ್ ತರ NGO ಶುರು ಮಾಡಿ ಫುಡ್ ಸೆಕ್ಯೂರಿಟಿ ಬಗ್ಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡ್ತೀನಿ. ನಮ್ಮ ಅಪ್ಪಂದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇದೆ, ಅದಕ್ಕೆ ನಾನು